ದಲ್ಲಿ ಸರ್ಕಾರಿ ನೌಕರರಿಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಖುಷಿ ಸುದ್ದಿ ಬರ್ತಾ ಇದೆ ರಿಲೇಟೆಡ್ ಟು 7th ಪೇ ಕಮಿಷನ್. ಎಸ್, ಫೈನಲ್ ಆಗಿ 7ನೇ ವೇತನ ಆಯೋಗಕ್ಕೆ ಒಂದು ಫುಲ್ ಸ್ಟಾಪ್ ನೀಡುವಂತ ಒಂದು ಸಮಯ ಬಂದಿದೆ. 7ನೇ ವೇತನ ಆಯೋಗದ ಅಡಿಯಲ್ಲಿ ಸರ್ಕಾರಿ ನೌಕರರು ಏನು 2 ವರ್ಷಗಳಿಂದ ವೇಟ್ ಮಾಡ್ತಾ ಇದ್ದಾರೆ. 7ನೇ ವೇತನ ಆಯೋಗದ ಅಡಿಯಲ್ಲಿ ಒಂದು 40 ರಿಂದ 45% ವರೆಗೂ ಸಂಬಳದಲ್ಲಿ ಹೆಚ್ಚಳ ಆಗಬೇಕು ಅಂತ ಅವರೇನು ಬೇಡಿಕೆಯನ್ನ ಇಟ್ಟಿದ್ರು. DA ಹೆಚ್ಚಳ, HRA ಹೆಚ್ಚಳ, ಈ ಎಲ್ಲ ಒಂದು ಹೆಚ್ಚಳಗಳಿಗೆ ಸಂಬಂಧಿಸಿದಂತೆ ಫೈನಲ್ ಆಗಿ ಒಂದು ಮಹತ್ವದ ಸಭೆಯನ್ನ 7ನೇ ವೇತನ ಆಯೋಗ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಮಧ್ಯೆ ಮುಂಬರುವ ದಿನಗಳಲ್ಲಿ 21ನೇ ತಾರೀಕು ಅಂದ್ರೆ ನಾಳೆ ಬಿಟ್ಟು ನಾಡಿದ್ದು, ಸೊ 21ನೇ ಆಗಸ್ಟ್ ಅಂದು ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಸಭೆಯನ್ನ ಏರ್ಪಡಿಸಲಾಗಿದೆ. ಹಾಗಾದ್ರೆ ಏನು ಒಂದು ಟಾಪಿಕ್ ಇದೆ ಈ ಒಂದು ಸಭೆಯಲ್ಲಿ ಡಿಸ್ಕಷನ್ ಮಾಡುವಂಥದ್ದು? ಏನಕ್ಕಂದ್ರೆ ಆಲ್ರೆಡಿ 7ನೇ ವೇತನ ಆಯೋಗದ ರಿಪೋರ್ಟ್ ಆಲ್ಮೋಸ್ಟ್ 80% ಕಂಪ್ಲೀಟ್ ಆಗಿದೆ ಅಂತ ಸೂತ್ರಗಳಲ್ಲಿ ಹೇಳ್ತಾ ಇರುವಂಥದ್ದು. ಹಾಗಾದ್ರೆ ಫೈನಲ್ ಆಗಿ ಒಂದು ಸರ್ಕಾರಿ ನೌಕರರ ಪರವಾಗಿ ಸರ್ಕಾರಿ ನೌಕರರ ಸಂಘದ ಕಡೆಯಿಂದ ಎಷ್ಟು ಫಿಟ್ಮೆಂಟ್ ನಾವು ನೀಡ್ತಾ ಇದ್ದೀವಿ, ಇದು ನಿಮಗೆ ಯೋಗ್ಯವಾ ಎಲ್ಲೋದ್ರ ಬಗ್ಗೆ ಸಂಪೂರ್ಣವಾಗಿರುವಂತಹ ಚರ್ಚೆಯನ್ನ ಇವತ್ತಿನ ಒಂದು ಸಭೆಯಲ್ಲಿ ಮಾಡಲಾಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಯಾವೆಲ್ಲ ಟಾಪಿಕ್ಸ್ ಗಳನ್ನ ಡಿಸ್ಕಸ್ ಮಾಡಲಾಗ್ತಾ ಇದೆ, ಇದರಿಂದ ಸರ್ಕಾರಿ ನೌಕರರಿಗೆ ಯಾವ ರೀತಿಯಾಗಿ ಲಾಭ ಆಗಲಿದೆ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಷಡಕ್ಷರಿ ಅವರು ಮತ್ತು ಪದಾಧಿಕಾರಿಗಳು ಯಾವ ರೀತಿಯಾದಂತಹ ಒಂದು ಬೇಡಿಕೆಗಳನ್ನ ನೌಕರರ ಸಂಘದ ಮುಂದೆ ಇಡ್ತಿದ್ದಾರೆ, ಇವೆಲ್ಲವುದರ ಬಗ್ಗೆ ಸಮರ್ಪಕವಾಗಿರುವಂತಹ ಚರ್ಚೆಯನ್ನ ಇವತ್ತಿನ ವಿಡಿಯೋದಲ್ಲಿ ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರಿಗೆ ಉಪಯುಕ್ತವಾಗಿರುವಂತಹ ಮಾಹಿತಿಯನ್ನ ನಾವು ಕೊಡ್ತಾ ಇರ್ತೀವಿ. ಸ್ನೇಹಿತರೆ, ನಮ್ಗೆಲ್ಲರೂ ಗೊತ್ತಿರುವ ಹಾಗೆ 7ನೇ ವೇತನ ಆಯೋಗ ಅನ್ನೋದು 2022 ಮಾರ್ಚ್ ನಲ್ಲಿಯೇ ಸರ್ಕಾರಿ ನೌಕರಿಗೆ ಸಿಗಬೇಕಾಗಿತ್ತು. ಬಟ್ ಕಾರಣಾಂತರಗಳಿಂದ ನಮ್ಮ ಒಂದು 7ನೇ ವೇತನ ಆಯೋಗ ರಚನೆ ಲೇಟ್ ಆಗಿರೋದ್ರಿಂದ ಸುಮಾರು 2 ವರ್ಷಗಳ ಕಾಲ ಸರ್ಕಾರಿ ನೌಕರರು ಕಡಿಮೆ ಸಂಬಳದಲ್ಲಿಯೇ ಕೆಲಸ ಮಾಡುವಂತೆ ಆಗಿದೆ. ಬಟ್ ಫೈನಲ್ ಆಗಿ ಆ ಒಂದು ಕಾರಣ ಇವಾಗ ಟೈಮ್ ಕೂಡ ಮುಗಿದಿರುವಂತದ್ದು. 7ನೇ ವೇತನ ಆಯೋಗಕ್ಕೆ ಏನು ಸಮಿತಿ 6 ತಿಂಗಳ ಮೊಟ್ಟಮೊದಲಾಗಿ ಸಮಯಾವಕಾಶವನ್ನು ನೀಡಲಾಗಿತ್ತು 7ನೇ ವೇತನ ಆಯೋಗದ ವರದಿಯನ್ನ ರೆಡಿ ಮಾಡೋದಕ್ಕೆ. ಬಟ್ ನಮ್ಮ ಒಂದು ರಾಜ್ಯದಲ್ಲಿ ಎಲೆಕ್ಷನ್ಸ್ ಗಳು ಬರೋದ್ರಿಂದ 7ನೇ ವೇತನ ಸಮಿತಿ ತನ್ನ ರಿಪೋರ್ಟ್ ಅನ್ನ ಇನ್ ಟೈಮ್ ಅಲ್ಲಿ ನೀಡೋಕೆ ಆಗೋದಿಲ್ಲ. ಆದ್ದರಿಂದ ಹೆಚ್ಚುವರಿ 6 ತಿಂಗಳ ಸಮಯಾವಕಾಶವನ್ನು ಕೂಡ ನೀಡಲಾಗುತ್ತೆ. ಸೊ ರೀಸೆಂಟ್ ಆಗಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮತ್ತೆ 6 ತಿಂಗಳ ಒಂದು ಎಕ್ಸ್ಟೆನ್ಷನ್ ನೀಡಲಾಗಿತ್ತು. ಆ ಒಂದು ಸಮಯಾವಕಾಶ ಇವಾಗ ಆಲ್ಮೋಸ್ಟ್ 5 ತಿಂಗಳು ಮುಗಿದಿದ್ದು, ಇನ್ನು ಫೈನಲ್ ಒಂದು ರಿಪೋರ್ಟ್ ಅನ್ನ ಸರ್ಕಾರಕ್ಕೆ ಸಲ್ಲಿಸಲು ಇಲ್ಲಿ 7ನೇ ವೇತನ ಸಮಿತಿ ರೆಡಿ ಆಗಿದೆ. ರಿಪೋರ್ಟ್ ಅನ್ನ ಕೊನೆಯ ರೂಪುರೇಷೆಗಳನ್ನ ಮಾಡಲಾಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಈ ಒಂದು ರೂಪುರೇಷೆಗಳಲ್ಲಿ ಸರ್ಕಾರಿ ನೌಕರರು ಏನ್ ಥಿಂಕ್ ಮಾಡ್ತಿದ್ದಾರೆ, ಸರ್ಕಾರಿ ನೌಕರರ ಬೇಡಿಕೆಗಳು ಯಾವ ರೀತಿ ಇದೆ, ಸರ್ಕಾರಿ ನೌಕರರು ಎಷ್ಟು % ಫಿಟ್ಮೆಂಟ್ಗೆ ಬೇಡಿಕೆ ಇಡ್ತಿದ್ದಾರೆ, DA ಯಾವ ರೀತಿಯಾಗಿ ಮೆರ್ಜ್ ಮಾಡಬೇಕಾ ಅಥವಾ DA ನ ಆಸ್ ಇಟ್ ಈಸ್ ಕಂಟಿನ್ಯೂ ಮಾಡಬೇಕಾ, HRA ಯಾವ ರೀತಿಯಾಗಿ ಮೆರ್ಜ್ ಮಾಡಬೇಕು, ಹಳೆಯ ಪಿಂಚಣಿ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಡಿಸ್ಕಷನ್ ಆಗಿರಬಹುದು. ಅದರ ಜೊತೆಗೇನೆ ಕೇಂದ್ರ ಸರ್ಕಾರಿ ನೌಕರರಿಗೆ ಸರಿ ಸಮಾನವಾಗಿರುವಂತಹ ಒಂದು ವೇತನವನ್ನು ನೀಡುವ ಅಂಶವನ್ನು ಕೂಡ 7ನೇ ವೇತನ ಆಯೋಗ ಒಂದು ಗಮನದಲ್ಲಿಟ್ಟುಕೊಳ್ಳಬೇಕು ಅಂತ ಆಲ್ರೆಡಿ ಬಿಜೆಪಿ ಸರ್ಕಾರ ಇರುವಾಗಲೇ ಹೇಳಲಾಗಿತ್ತು. ಹಾಗಾದ್ರೆ ಆ ಒಂದು ನಿಟ್ಟಿನಲ್ಲಿ ಆ ಒಂದು ಆಂಗಲ್ ಅಲ್ಲಿ 7ನೇ ವೇತನ ಸಮಿತಿ ಏನ್ ಹೇಳ್ತಾ ಇದೆ, ಇವೆಲ್ಲವುದರ ಬಗ್ಗೆ ಸಮರ್ಪಕವಾಗಿರುವಂತಹ ಚರ್ಚೆಯನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಮಾಡೋಣ. ನಮ್ಮ ಒಂದು ರಾಜ್ಯದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಷಡಕ್ಷರಿ ಅವರು ಯಾವ ರೀತಿಯಾದಂತಹ ಕ್ಲಿಯರ್ ಕಟ್ ಬೇಡಿಕೆಗಳನ್ನ ಇಡ್ತಿದ್ದಾರೆ. ಏನಕ್ಕಂದ್ರೆ ನಮ್ಗೆಲ್ಲರೂ ಗೊತ್ತು, ಸಿಂಗಮ್ ಅಂತಾನೆ ನಾವು ಕರಿತೀವಿ ಷಡಕ್ಷರಿ ಅವರನ್ನ. ಸರ್ಕಾರಿ ನೌಕರರ ಪರವಾಗಿ ಅಂತ ಬಂದಾಗ ಪ್ರತಿಯೊಂದು ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ಜಾರಿ ಆಗಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸರ್ಕಾರಕ್ಕೆ ಪತ್ರಗಳನ್ನ ಬರೆಯೋದಾಗಲಿ, ಸರ್ಕಾರಿ ಅಧಿಕಾರಿಗಳೊಂದಿಗೆ ಒಂದು ಕ್ಲಿಯರ್ ಕಟ್ ಆಗಿರುವಂತಹ ಕಮ್ಯುನಿಕೇಶನ್ ಅವ್ರು ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ 40% ವೇತನ 40% ಫಿಟ್ಮೆಂಟ್ಗಿಂತ ಕಡಿಮೆ ಒಂದು ಫಿಟ್ಮೆಂಟ್ಗೆ ಯಾವುದೇ ಕಾರಣಕ್ಕೂ ಸರ್ಕಾರಿ ನೌಕರು ಒಪ್ಪೋದಿಲ್ಲ ಅನ್ನೋ ಒಂದು ಮಾತನ್ನ ಮೊಟ್ಟ ಮೊದಲನೇದಾಗಿನೇ 2 ವರ್ಷಗಳ ಹಿಂದೆನೆ CS ಷಡಕ್ಷರಿ ಅವರು ಮಾಧ್ಯಮಗಳಿಗೂ ಹೇಳಿದ್ದಾರೆ. ಮತ್ತು 7ನೇ ವೇತನ ಸಮಿತಿ ಏನು ಕೆ ಸುಧಾಕರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ರಚನೆ ಆಗ್ತಾ ಇತ್ತು, ಆ ಒಂದು ಟೈಮಲ್ಲಿ ಹೇಳಿದ್ರು ಅವರು, ನಮಗೆ 7ನೇ ವೇತನ ಆಯೋಗದ ಅಡಿಯಲ್ಲಿ ಯಾವ ರೀತಿಯಾಗಿ ಕೇಂದ್ರ ಸರ್ಕಾರ ತನ್ನ ಎಲ್ಲ ನೌಕರಿಗೆ 40% ಫಿಟ್ಮೆಂಟ್ ನೀಡಿದೆ, ಮಹಾರಾಷ್ಟ್ರ ಸರ್ಕಾರ ಕೂಡ ಕೇಂದ್ರ ಸರ್ಕಾರ ನೀಡಿರುವಂತಹ ಫಿಟ್ಮೆಂಟ್ ಅನ್ನೇ ಕಾಪಿ ಮಾಡಿಕೊಂಡು ಬೇರೆ ಯಾವುದೇ ರೀತಿಯಾದಂತಹ ಒಂದು ಆಯೋಗವನ್ನ ರಚನೆ ಮಾಡದೆ ತಡ ಮಾಡದೆ ಸರ್ಕಾರಿ ನೌಕರಿಗೆ ಕೇಂದ್ರ ಸರ್ಕಾರ ಎಷ್ಟು ಕೊಟ್ಟಿದೆ ಅದರಲ್ಲೇ ಸ್ವಲ್ಪ ಅಡ್ಜಸ್ಟ್ಮೆಂಟ್ಸ್ ಅನ್ನ ಮಾಡಿ ತನ್ನ ನೌಕರಿಗೆ 2 ವರ್ಷಗಳ ಹಿಂದೆನೆ 7ನೇ ವೇತನ ಆಯೋಗದ ಅಡಿಯಲ್ಲಿ ಭರ್ಜರಿ ಹೆಚ್ಚಳವನ್ನು ನೀಡಿರುವಂತದ್ದು ನೋಡಿದ್ದೀವಿ. ಅದರ ಜೊತೆಗೇನೆ ಕೇರಳ ಸರ್ಕಾರ ಆಗಿರಬಹುದು, ಆಂಧ್ರ ಸರ್ಕಾರ, ಇವನ್ ರೀಸೆಂಟ್ ಆಗಿ ಕ್ರಿಯೇಟ್ ಆಗಿರುವಂತಹ ತೆಲಂಗಾಣ ರಾಜ್ಯದಲ್ಲಿಯೂ ಕೂಡ 7ನೇ ವೇತನ ಆಯೋಗದ ಅಡಿಯಲ್ಲಿ ಭರ್ಜರಿ ಸಂಬಳವನ್ನು ನೀಡಲಾಗಿದೆ.
ಇದೇ ಕಾರಣದಿಂದಾಗಿ ನೀವು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಮತ್ತು ಅಕ್ಕಪಕ್ಕದ ರಾಜ್ಯ ಸರ್ಕಾರಿ ನೌಕರರ ಸಂಬಳವನ್ನು ಕಂಪೇರ್ ಮಾಡಿದಾಗ ಅತಿ ಹೆಚ್ಚಿನ ಸಂಬಳವನ್ನು ಅವರು ಪಡಿತಾ ಇದ್ದಾರೆ, ನಮಗೆ ತುಂಬ ಕಡಿಮೆ ಸಂಬಳ ಇಲ್ಲಿ ಸಿಗ್ತಾ ಇದೆ. ಸೊ ಈ ಒಂದು ಎಲ್ಲ ಅಂಶಗಳನ್ನು 7ನೇ ವೇತನ ಸಮಿತಿಯ ಗಮನಕ್ಕೆ ತಂದಿರುವುದಾಗಿ ಆಲ್ರೆಡಿ ಷಡಕ್ಷರಿ ಹೇಳಿರುವಂಥದ್ದು. ಈ ಒಂದು ಕಾರಣಕ್ಕಾಗಿ ಎಲ್ಲ ಸರ್ಕಾರಿ ನೌಕರರು ಈ ಒಂದು ವಿಡಿಯೋನ ಲೈಕ್ ಮಾಡಲೇಬೇಕು. ಏನಕ್ಕಂದರೆ ಕರ್ನಾಟಕ ರಾಜ್ಯದಲ್ಲಿ ನೌಕರರ ಪರವಾಗಿ ತುಂಬಾನೇ ಅಚ್ಚುಕಟ್ಟಾಗಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂಥ ಷಡಕ್ಷರಿ ಅವರು ಮೊದಲಿನಿಂದಲೂ ಕೂಡ ಒಂದು ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆಯಿಂದ ಹಿಡಿದು ಹಲವಾರು ಯೋಜನೆಗಳು, ಅವರ ಒಂದು ಕಾಲದಲ್ಲಿ ಸುಮಾರು 50 ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡಿಸಿರುವಂಥ ಒಂದು ಕಾರ್ಯ, ಒಂದು ಖ್ಯಾತಿ ಅವರಿಗೆ ಸಲ್ಲುತ್ತೆ. ಹಾಗಾಗಿ ಈ ಒಂದು ಟೈಮಲ್ಲಿಯೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂಥ ಷಡಕ್ಷರಿ ಅವರು ತುಂಬಾನೇ ಅಚ್ಚುಕಟ್ಟಾಗಿ ತುಂಬಾನೇ ಸ್ಪಷ್ಟವಾಗಿ ಸರ್ಕಾರಿ ನೌಕರರ ನಿಲುವನ್ನು, ಸರ್ಕಾರಿ ನೌಕರರ ಪರವಾಗಿ ನಿಂತು 40% ಫಿಟ್ಮೆಂಟ್ಗಿಂತ ಖಚಿತವಾಗಿಯೂ ಕೆಳಗೆ ಇರುವಂಥ ಫಿಟ್ಮೆಂಟನ್ನು ನಾವು ಪಡೆಯೋದಿಲ್ಲ ಅನ್ನೋ ಒಂದು ಮಾತನ್ನು ಸರ್ಕಾರಿ ನೌಕರರ ಒಂದು ಸಂಘಕ್ಕೆ, ಸರ್ಕಾರಿ ನೌಕರ ಒಂದು ವೇತನ ಸಮಿತಿಗೆ ಇಲ್ಲಿ ತಿಳಿಸ್ತಾರೆ ಅನ್ನೋ ಒಂದು ಭರವಸೆ ನಮಗೆಲ್ಲರೂ ಕೂಡ ಇದೆ. ನಮ್ಮ ಒಂದು ಆಶಯ ಕೂಡ ಅದೇನೆ. ಏನಕ್ಕಂದ್ರೆ CS ಷಡಕ್ಷರಿ ಅವರು ನಮಗೆಲ್ಲರೂ ಗೊತ್ತಿರುವ ಹಾಗೆ ತುಂಬಾನೇ ಡೈನಾಮಿಕ್ ಪರ್ಸನಾಲಿಟಿ. ಸೊ ಈ ಒಂದು ಡೈನಾಮಿಕ್ ಪರ್ಸನಾಲಿಟಿ ಅವರು ನಿನ್ನೆ ತಾನೇ ಒಂದು ಸಂಘದ ಜೊತೆ ಚರ್ಚೆ ಮಾಡೋದಕ್ಕೆ ಇಲ್ಲಿ ಮುಂದಾಗಿದ್ದಾರೆ. ಸೊ ಇವರ ಒಂದು ಚರ್ಚೆಯ ಮುಖ್ಯ ಉದ್ದೇಶಗಳು ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಫಿಟ್ಮೆಂಟ್ ಬಗ್ಗೆ ಡಿಸ್ಕಷನ್ ಮೊಟ್ಟ ಮೊದಲನೇ ಒಂದು ಆದ್ಯತೆ ಆಗಲಿದೆ. ಅದರ ಜೊತೆಗೇನೆ ಆದಷ್ಟು ಬೇಗ 7ನೇ ವೇತನ ಆಯೋಗದ ಒಂದು ರಿಪೋರ್ಟ್ ಅನ್ನ ಸಲ್ಲಿಸಬೇಕು ಅಂತ. ಏನಕಂದ್ರೆ ಆಲ್ರೆಡಿ ಇವಾಗ ಲೇಟ್ ಆಗಿದೆ, ರಿಪೋರ್ಟ್ ಇನ್ನೂ ಲೇಟ್ ಆದರೆ ಸರ್ಕಾರಿ ನೌಕರಿಗೆ ಇಲ್ಲಿ ಡೇ ಟು ಡೇ ನಷ್ಟ ಆಗ್ತಾ ಇರುವಂಥದ್ದು, ಒಂದು ಫ್ಯಾಮಿಲಿಯನ್ನು ನಡೆಸೋಕೆ ಇಲ್ಲಿ ಕಷ್ಟ ಆಗ್ತಾ ಇದೆ. ಏನಕಂದ್ರೆ ಸರ್ಕಾರಿ ನೌಕರು ಈಗ ಪಡಿತಾ ಇರುವಂಥದ್ದು 40 ರಿಂದ 45% ಕಡಿಮೆ ಸಂಬಳ. ಏನಿಲ್ಲ ಅಂದ್ರೂ ಗ್ರೂಪ್ ಡಿ ನೌಕರಿಗೂ ಕೂಡ ಇಲ್ಲಿ ತಿಂಗಳಿಗೆ 5 ರಿಂದ 6 ಸಾವಿರ ರೂಪಾಯಿ 10 ಸಾವಿರ ರೂಪಾಯಿ ವರೆಗೂ ಹೆಚ್ಚಳ ಆಗ್ತಾ ಇದೆ. ಅದೇ ರೀತಿಯಾಗಿ ನೀವು ಮುಂದೆ ಹೋಗ್ತಾ ಹೋದ್ರೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಸಂಬಳ ಇನ್ಕ್ರೀಸ್ ಆಗುತ್ತೆ. ಹಾಗಾಗಿ ಸರ್ಕಾರಿ ನೌಕರಿಗೆ ಈಗ ಸಿಗ್ತಾ ಇರುವಂತಹ ಸಂಬಳದ ಮೇಲೆ 40-45% ಇನ್ಕ್ರಿಮೆಂಟ್ ಸಿಕ್ಕರೆ ತುಂಬಾನೇ ಒಳ್ಳೆ ರೀತಿಯಲ್ಲಿ ಸರ್ಕಾರಿ ನೌಕರರ ಒಂದು ಹಣದಲ್ಲಿ ಬರುವಂತಹ ಸಂಬಳದಲ್ಲಿ ವೃದ್ಧಿ ಆಗಲಿದೆ. ಆ ಕಾರಣದಿಂದಾಗಿಯೇ 7ನೇ ವೇತನ ಆಯೋಗಕ್ಕೆ ಒಂದು ಪೂರಕವಾಗಿರುವಂತಹ ಸಮಯಾವಕಾಶ ಕೂಡ 1 ವರ್ಷದವರೆಗೂ ನೀಡಲಾಗಿತ್ತು. ಆ ಒಂದು ಸಮಯಾವಕಾಶ ಕೂಡ ಇವಾಗ ಕಂಪ್ಲೀಟ್ ಆಗಿ ಮುಗಿದು ಹೋಗ್ತಾ ಇದೆ. ಅದ್ರ ಜೊತೆಗೇನೆ ಸರ್ಕಾರಿ ನೌಕರರು ಇವಾಗ ಆದಷ್ಟು ಬೇಗ 7ನೇ ವೇತನ ಆಯೋಗ ತನ್ನ ಒಂದು ರಿಪೋರ್ಟ್ ಅನ್ನ ನೀಡಬೇಕು. ಆ ಒಂದು ರಿಪೋರ್ಟ್ ಅಲ್ಲಿ ವೈಜ್ಞಾನಿಕವಾಗಿರುವಂತಹ ಒಂದು ಫಿಟ್ಮೆಂಟ್ ಅನ್ನ ಸರ್ಕಾರಿ ನೌಕರರ ಪರವಾಗಿ ಇಲ್ಲಿ ನೀಡಬೇಕು, ಅದು ಪ್ರಪೋಸ್ ಮಾಡಬೇಕು ಸರ್ಕಾರಕ್ಕೆ ಅಂತ ಆಶಯವನ್ನ ಪಡ್ತಿದ್ದಾರೆ. ನಮ್ಗೆಲ್ಲರೂ ಗೊತ್ತು, ಯಾವಾಗ ಒಂದು ಸಮಿತಿ ರಿಪೋರ್ಟ್ ನೀಡುತ್ತೆ ಅದಾದ್ಮೇಲೆ ಹಣಕಾಸು ಇಲಾಖೆಯೊಂದಿಗೆ ತ್ವರಿತವಾಗಿ ಚರ್ಚೆಯನ್ನ ಮಾಡಲಾಗುತ್ತೆ ಈ ಒಂದು ರಿಪೋರ್ಟಿನ ಬಗ್ಗೆ. ಅಂಡ್ ಅದರಲ್ಲಿ ಒಂದಿಷ್ಟು ಅಡ್ಜಸ್ಟ್ಮೆಂಟ್ಗಳನ್ನ ಮಾಡಿ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಅಫಿಷಿಯಲ್ ಆಗಿರುವಂತಹ ಅನೌನ್ಸ್ಮೆಂಟ್ ಅನ್ನ ಮಾಡುತ್ತೆ. ಸರ್ಕಾರಿ ನೌಕರರಿಗೆ 2022 ಈ ಒಂದು ದಿನದಿಂದ, ಈ ಒಂದು ತಿಂಗಳಿನಿಂದ, ಈ ಒಂದು ವರ್ಷದಿಂದ ಬೇಸಿಕಲಿ ಹಣದ ಒಂದು ಏನು ಸಂಬಳ ಇದೆ ಅದನ್ನ ಇನ್ಕ್ರೀಸ್ ಮಾಡಬೇಕು ಅನ್ನೋ ಒಂದು ಅಫಿಷಿಯಲ್ ಆಗಿರುವಂತಹ ಅನೌನ್ಸ್ಮೆಂಟ್ ಲೇಟರ್ ಮಾಡಲಾಗುವುದು. ಹಾಗಾಗಿ ನಾಳೆ ನಡೆಯಲಿರುವಂತಹ ಒಂದು ಸಭೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತದ್ದು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಪರವಾಗಿ ಇಲ್ಲಿ ಷಡಕ್ಷರಿ ಅವರು ಅದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅದರಲ್ಲಿ ಹಲವಾರು ಮುಖ್ಯವಾಗಿರುವಂತಹ ಒಂದು ವಿಷಯಗಳನ್ನ ಡಿಸ್ಕಸ್ ಮಾಡಲಾಗ್ತಾ ಇದೆ. ಮೊಟ್ಟ ಮೊದಲನೇದಾಗಿ ಹೇಳಬೇಕಂದ್ರೆ ಫಿಟ್ಮೆಂಟ್. ಏನಕ್ಕಂದ್ರೆ ಸಿದ್ದರಾಮಯ್ಯನವರ ಸರ್ಕಾರವೇ ಲಾಸ್ಟ್ 6ನೇ ವೇತನ ಆಯೋಗನ ನೀಡಿತ್ತು. ಆ ಒಂದು ಟೈಮಲ್ಲಿ ಬರೀ 3-4% ಮಾತ್ರ ಫಿಟ್ಮೆಂಟ್ ಅನ್ನ, 3-4% ಮಾತ್ರ ಹಣದುಬ್ಬರ ಇರ್ತಾ ಇತ್ತು. AICPI ಇಂಡೆಕ್ಸ್ ನ ನೋಡಿದ್ರೆ 118 ಹಾಗೆ ಇರ್ತಾ ಇತ್ತು. ಬಟ್ ಇವಾಗ AICPI ಇಂಡೆಕ್ಸ್ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಮತ್ತು ಜೂನ್ ತಿಂಗಳಿಗೆ ಆಲ್ರೆಡಿ ರಿಲೀಸ್ ಆಗಿದ್ದು 136.7. ದಟ್ ಈಸ್ ಇನ್ಮೆನ್ಸ್ಲಿ ಹೈ ಅಂತ ಹೇಳ್ಬೋದು. ಸೊ 0.95% ರಷ್ಟು ಇನ್ಕ್ರೀಸ್ ಆಗಿರುವಂಥದ್ದು. ಈ ಒಂದು ಕಾರಣದಿಂದ ಆ ಒಂದು 6ನೇ ವೇತನ ಆಯೋಗದ ಟೈಮಲ್ಲಿ ಇರುವಂತಹ ಒಂದು ಹಣದುಬ್ಬರ ಮತ್ತು ಇವಾಗ ಇರುವಂತಹ ಹಣದುಬ್ಬರ ತುಂಬಾನೇ ಜಾಸ್ತಿ ಆಗಿರೋದ್ರಿಂದ ಸರ್ಕಾರಿ ನೌಕರರಿಗೆ ಕನಿಷ್ಠ ಏನಿಲ್ಲ ಅಂದ್ರೂ ಇಲ್ಲಿ ವೈಜ್ಞಾನಿಕವಾಗಿ ನೋಡೋದಾದ್ರೆ 40-45% ಮಿನಿಮಮ್ ಫಿಟ್ಮೆಂಟ್ ಅನ್ನ ನೀಡಲೇಬೇಕು. ಅದ್ರ ಜೊತೆಗೇನೆ DA ನ ಬೇಸಿಕ್ ಜೊತೆ ಮೆರ್ಜ್ ಮಾಡಬೇಕು, HRA ನ 6% ಇಂದ ಇನ್ಕ್ರೀಸ್ ಮಾಡಬೇಕು. ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೂ ಮತ್ತು ರಿಟೈರ್ಡ್ ಆಫೀಸರ್ಸ್ಗಳಿಗೆ, ಅವರನ್ನು ಇಲ್ಲಿ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ, ರಿಟೈರ್ಡ್ ಆಫೀಸರ್ಸ್ಗಳಿಗೆ ಆರೋಗ್ಯ ಸಂಜೀವಿನಿ ಯೋಜನೆಯನ್ನ ಮೊಟ್ಟ ಮೊದಲನೇದಾಗಿ ನೀಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಸಾಂದರ್ಭಿಕ ಚಿತ್ರ ನೀವು ನೋಡ್ತಾ ಇರುವಂತದ್ದು 2 ದಿನಗಳ ಹಿಂದೆ ಒಂದು ಮೀಟಿಂಗ್ ಅನ್ನು ಮಾಡಲಾಗಿದೆ. ಇಲ್ಲಿ ನೀವು ನೋಡ್ತಾ ಇರುವಂತಹ ಈ ಒಂದು ವ್ಯಕ್ತಿಯು ಕರ್ನಾಟಕ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಯೋಜನೆಯ ಮುಖ್ಯಸ್ಥರಿದ್ದಾರೆ. ಸೆಪ್ಟೆಂಬರ್ 15ರಿಂದ ಎಲ್ಲರಿಗೂ ಕೂಡ ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆ ಅಥವಾ ಆರೋಗ್ಯ ಸಂಜೀವಿನಿ ಯೋಜನೆ ಅಂತ ಏನು ಕರಿತಿದ್ದೀವಿ, ಆ ಒಂದು ಯೋಜನೆಯನ್ನ ಕಾರ್ಯರೂಪಕ್ಕೆ ತರಲು ಸರ್ಕಾರ ಮುಂದಾಗಿದ್ದು, ಆ ಒಂದು ನಿಟ್ಟಿನಲ್ಲಿ ಕರ್ನಾಟಕ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಈ ಒಂದು ಅಧ್ಯಕ್ಷರ ಜೊತೆ CS ಷಡಕ್ಷರಿ ಅವರು ಇಲ್ಲಿ ಮಾತನಾಡ್ತಾ ಇರುವಂತದ್ದು.
ಹೇಳಿರುವಂಥದ್ದು ಯಾವ ರೀತಿಯಾಗಿ ಯೋಜನೆಯನ್ನ ಜಾರಿ ಮಾಡಬೇಕು, ಆದಷ್ಟು ಹೆಚ್ಚು ಹೆಚ್ಚು ಆಸ್ಪತ್ರೆಗಳನ್ನ ಈ ಒಂದು ಯೋಜನೆ ಅಡಿಯಲ್ಲಿ ತರೋದ್ರಿಂದ ಸರ್ಕಾರಿ ನೌಕರರಿಗೆ ಸ್ಪೆಷಲಿ ರಿಟೈರ್ಡ್ ಆಫೀಸರ್ಸ್ಗಳಿಗೆ ಮತ್ತು ಫ್ಯಾಮಿಲಿ ಪೆನ್ಷನರ್ಸ್ಗಳಿಗೆ ತುಂಬಾನೇ ಲಾಭ ಆಗಲಿದೆ. ಏನಕ್ಕಂದ್ರೆ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆ ತುಂಬಾನೇ ಉಪಯುಕ್ತವಾಗಿರುವಂಥದ್ದು ರಿಟೈರ್ಡ್ ಆಫೀಸರ್ಸ್ಗಳಿಗೆ ತುಂಬಾನೇ ಅದರ ಒಂದು ನೀಡಿದೆ. ಹಾಗಾಗಿ ಆದಷ್ಟು ಬೇಗ ಸೆಪ್ಟೆಂಬರ್ 15ರ ಒಳಗಾಗಿ ಎಲ್ಲ ಸರ್ಕಾರಿ ನೌಕರರು ಆಲ್ರೆಡಿ HRMS ಪೋರ್ಟಲ್ನಲ್ಲಿ ತಮ್ಮ ಒಂದು ಇನ್ಫಾರ್ಮೇಶನ್ನ ಅಪ್ಡೇಟ್ ಮಾಡಬೇಕು ಅಂತ ಕೂಡ ಹೇಳಲಾಗಿದೆ. ಅದರ ಬಗ್ಗೆ ಕೂಡ ನಾವು ವಿಡಿಯೋನ ಆಲ್ರೆಡಿ ಮಾಡಿದ್ದೀವಿ. ನೋಡಿ, ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಯಾವತ್ತೂ ಕೂಡ ಸರ್ಕಾರಿ ನೌಕರರ ಪರವಾಗಿ ಈ ರೀತಿಯಾದಂತಹ ಎಕ್ಸ್ಕ್ಲೂಸಿವ್ ಕವರೇಜ್ ಅನ್ನ ನೀಡೋದಿಲ್ಲ. ಹಾಗಾಗಿ ನಾವು ಒಂದು ಅಳಿಲು ಪ್ರಯತ್ನವನ್ನ ಮಾಡ್ತಾ ಇರ್ತೀವಿ. ಸೊ ದಯವಿಟ್ಟು ನಮ್ಮನ್ನು ಸ್ವಲ್ಪ ಸಪೋರ್ಟ್ ಮಾಡಿ, ದಯವಿಟ್ಟು ನಿಮ್ಮ ಒಂದು ಕಾಳಜಿ ನಮ್ಮ ಮೇಲೆ ಇರಲಿ ಅಂತ. ಸೊ ಇದಾದ್ಮೇಲೆ ಈ ಒಂದು 2 ದಿನಗಳ ಹಿಂದೆ ನಡೆದಿರುವಂತಹ ಮೀಟಿಂಗ್ ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಸರ್ಕಾರಿ ನೌಕರರ ಪರವಾಗಿ ಇಲ್ಲಿ CS ಷಡಕ್ಷರಿ ಅವರು ಪಡೆದಿದ್ದಾರೆ. ಎಷ್ಟು ಪರ್ಸೆಂಟ್, 100% ನಲ್ಲಿ ಎಷ್ಟು ಪರ್ಸೆಂಟ್ ಜನ HRMS ಪೋರ್ಟಲ್ ನಲ್ಲಿ ತಮ್ಮ ಮತ್ತು ತಮ್ಮ ಒಂದು ಕುಟುಂಬದ ಸದಸ್ಯರುಗಳ ಮಾಹಿತಿಯನ್ನ ಅಪ್ಡೇಟ್ ಮಾಡಿದ್ದಾರೆ. ಸೊ ಸುಮಾರು ಜನ ಇನ್ನೂ ಅಪ್ಡೇಟ್ ಮಾಡಿಲ್ಲ. ಆ ಒಂದು ಕಾರಣದಿಂದಾಗಿಯೇ ಒಂದು ಆರೋಗ್ಯ ಸಂಜೀವಿನಿ ಯೋಜನೆ ಇಂಪ್ಲಿಮೆಂಟೇಷನ್ ನಲ್ಲಿ ಡಿಲೇ ಆಗ್ತಾ ಇದೆ ಅಂತ ಕೂಡ ಅವರು ಒಂದು ಅಫಿಷಿಯಲ್ ಪತ್ರವನ್ನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಡೆಯಿಂದ ರಿಲೀಸ್ ಮಾಡುವ ಮುಖಾಂತರ ತಮ್ಮ ಒಂದು DDOಗಳ ಮುಖಾಂತರ, ತಮ್ಮ ಇಲಾಖೆಯ DDOಗಳ ಮುಖಾಂತರ HRMS ಪೋರ್ಟಲ್ನಲ್ಲಿ ಅವರ ಒಂದು ವೆಬ್ಸೈಟ್ ಆಗಿರ್ಬೋದು ಅಥವಾ ಆಂಡ್ರಾಯ್ಡ್ ಆ್ಯಪ್ನಲ್ಲಿಯೂ ಕೂಡ ತಮ್ಮ ಒಂದು ಇನ್ಫಾರ್ಮೇಷನ್ ಮತ್ತು ತಮ್ಮ ಒಂದು ಕುಟುಂಬದ ಸದಸ್ಯರುಗಳ ಇನ್ಫಾರ್ಮೇಷನ್ನ ಅಪ್ಡೇಟ್ ಮಾಡಲು ಎಲ್ಲ ಸರ್ಕಾರಿ ನೌಕರಿಗೆ ಕರೆಯನ್ನು ನೀಡಿದ್ದಾರೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಆ ಒಂದು ಕೆಲಸ ಮೊಟ್ಟ ಮೊದಲನೇದಾಗಿ ಮಾಡಬೇಕು. ಆ್ಯಂಡ್ ಅದಾದಮೇಲೆ ಇವಾಗ ಮತ್ತೆ ಒಂದು ಆರೋಗ್ಯ ಸಂಜೀವಿನಿ ಯೋಜನೆ ಮೀಟಿಂಗ್ ಆಲ್ರೆಡಿ ಮುಗಿದಿದೆ. ಅಷ್ಟರಲ್ಲಿ ಇವಾಗ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಇನ್ನೊಂದು ಮೀಟಿಂಗ್ ಅನ್ನು ಮಾಡೋಕೆ ಹೊರಟಿದ್ದು, ಇದು ತುಂಬಾ ಇಂಪಾರ್ಟೆಂಟ್ ಆಗಲಿದೆ. ಈ ಒಂದು ಮೀಟಿಂಗ್ ಅಲ್ಲಿ ಕರ್ನಾಟಕದ ಒಂದು 7ನೇ ವೇತನ ಆಯೋಗ ಏನಿದೆ, 7ನೇ ವೇತನ ಆಯೋಗದ ಸಮಿತಿ ಏನಿದೆ, ಆ ಒಂದು ಸಮಿತಿಯ ಜೊತೆ ಫೈನಲ್ ರೌಂಡ್ ಆಫ್ ಡಿಸ್ಕಷನ್ ಮಾಡಲಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಏನಕ್ಕಂದ್ರೆ ನಮ್ಗೆಲ್ಲರೂ ಗೊತ್ತಿರೋ ಹಾಗೆ ತುಂಬಾ ದಿನಗಳಿಂದ ಮೀಟಿಂಗ್ಸ್ಗಳು ನಡೀತಾ ಬಂದಿದೆ. ಸೊ ಮೊಟ್ಟ ಮೊದಲನೇದಾಗಿ ಒಂದು ಪ್ರಶ್ನಾವಳಿಯನ್ನ ರಿಲೀಸ್ ಮಾಡೋಕ್ಕಿಂತ ಮುಂಚೆ ರಾಜ್ಯ ಸರ್ಕಾರಿ ನೌಕರರು ಮತ್ತು ಪದಾಧಿಕಾರಿಗಳೊಂದಿಗೆ ವೇತನ ಸಮಿತಿ ಒಂದು ರಿಪೋರ್ಟ್ ಅನ್ನ, ಒಂದು ಚರ್ಚೆಯನ್ನ ಮಾಡುತ್ತೆ. ಇಲ್ಲಿ ನೋಡ್ತಾ ಇರುವಂತದ್ದು K.ಸುಧಾಕರ್ ರಾವ್ ಅವರು ಕೂತಿದ್ದಾರೆ. ಇಲ್ಲಿ ರಾಜ್ಯಾಧ್ಯಕ್ಷ, ಕಾರ್ಯಾಧ್ಯಕ್ಷರೆಲ್ಲರೂ ಕೂಡ ಕೂತಿರುವಂತದ್ದು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅನ್ನ ಇಲ್ಲಿ ಮಾಡಲಾಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಈ ಒಂದು ಮೀಟಿಂಗ್ ತುಂಬಾನೇ ಇಂಪಾರ್ಟೆಂಟ್ ಆಗಲಿದ್ದು, 7ನೇ ವೇತನ ಆಯೋಗದ ಒಂದು ಫೈನಲ್ ರಿಪೋರ್ಟ್ ರಿಲೀಸ್ ಮಾಡೋಕ್ಕಿಂತ ಮುಂಚೆ ಕೊನೆಯ ಸುತ್ತಿನ ಡಿಸ್ಕಷನ್ ಅಂತಾನೆ ಹೇಳ್ಬೋದು. ಇದು ಕೊನೆಯ ಸುತ್ತಿನ ಡಿಸ್ಕಷನ್ ನಡೀತಾ ಇದ್ದು, ಇನ್ನು ಮುಂದೆ ಫೈನಲ್ ಆಗಿರುವಂತಹ ರಿಪೋರ್ಟ್ ಅನ್ನೇ ಪಬ್ಲಿಷ್ ಮಾಡಲಾಗುವುದು ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಈ ಒಂದು ಮೀಟಿಂಗ್ ನಲ್ಲಿ ಇಂಪಾರ್ಟೆಂಟ್ ಡಿಸ್ಕಷನ್ ಇರುತ್ತೆ. ನಾವು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಮತ್ತು ನಮ್ಮ ಒಂದು ನೌಕರ ಸಂಘ ಅಧ್ಯಕ್ಷರು, ಪದಾಧಿಕಾರಿಗಳು ಬೇರೆ ರಾಜ್ಯಗಳಲ್ಲಿ, ನಮ್ಮ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಯಾವ ರೀತಿಯಾಗಿ 2 ವರ್ಷಗಳ ಹಿಂದೆ ಹಣದುಬ್ಬರ, AICPI ಇಂಡೆಕ್ಸ್, ಆಲ್ ಇಂಡಿಯಾ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಲೇಬರ್ ಬ್ಯೂರೋ ಇಂಡೆಕ್ಸ್ ಅತಿ ಕಡಿಮೆ ಇರುವಾಗಲೂ ಕೂಡ ಸರ್ಕಾರಿ ನೌಕರಿಗೆ ಯಾವ ರೀತಿಯಾಗಿ ಒಳ್ಳೆ ಒಂದು 30ರಿಂದ 35% ವರೆಗೂ ಫಿಟ್ಮೆಂಟ್ ಅನ್ನ ನೀಡಲಾಗಿದೆ. ಹಾಗಾಗಿ ಇವಾಗ AICPI ದೇಶದಲ್ಲಿ ಹಣದುಬ್ಬರ ತುಂಬಾನೇ ಜಾಸ್ತಿ ಆಗಿರೋದ್ರಿಂದ ವೈಜ್ಞಾನಿಕವಾಗಿ ನೀವು ರಿಪೋರ್ಟ್ ನೀಡಬೇಕು. ವೈಜ್ಞಾನಿಕವಾಗಿ ನೀವು ನೋಡೋದಾದ್ರೆ ನೌಕರರಿಗೆ ಕನಿಷ್ಠ ಏನಿಲ್ಲ ಅಂದ್ರೂ ಕೂಡ ಒಂದು 40% ವರೆಗೂ ಫಿಟ್ಮೆಂಟ್ ನೀಡಬೇಕು ಅನ್ನೋ ಒಂದು ಮಾತುಗಳನ್ನ ಜಸ್ಟ್ ಬಾಯಿ ಮಾತಿನಿಂದ ಅಲ್ಲ, ಇಲ್ಲಿ ನೀವು ನೋಡ್ತಾ ಇರುವಂತದ್ದು ಫೈಲ್ಸ್ ಗಳನ್ನ ನೋಡ್ತಾ ಇದ್ದೀರಾ. ಎಲ್ಲ ಒಂದು ಪೂರಕ ಡಾಕ್ಯುಮೆಂಟ್ಸ್ ಗಳನ್ನ ಕೇಂದ್ರ ಸರ್ಕಾರ 35% ಫಿಟ್ಮೆಂಟ್ ನೀಡಿದಾಗ ಹಣದುಬ್ಬರ ದೇಶದಲ್ಲಿ ಯಾವ ರೀತಿಯಾಗಿ ನಡೀತಾ ಇತ್ತು ಅದನ್ನ ಪೂರ್ವಾನ್ವಯವಾಗಿ ನೀಡಲಾಗಿತ್ತ, ಯಾವ ಒಂದು ಟೈಮಲ್ಲಿ ಸಮಿತಿಯನ್ನ ರಚನೆ ಮಾಡಿ ಯಾವ ಒಂದು ಟೈಮಲ್ಲಿ ಅದರ ಒಂದು ರಿಪೋರ್ಟ್ ಬಂತು ಮತ್ತು ಸರ್ಕಾರಿ ನೌಕರರ ಹಣ ಯಾವಾಗಿನಿಂದ ಅಕೌಂಟ್ ಅಲ್ಲಿ ಇನ್ಕ್ರೀಸ್ ಆಯಿತು, ಎಲ್ಲದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ, ಒಂದು ವೈಜ್ಞಾನಿಕವಾಗಿರುವಂತಹ ಒಂದು ಸ್ಟಡಿಯನ್ನ ಮಾಡಿ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು 7ನೇ ವೇತನ ಸಮಿತಿಯೊಂದಿಗೆ ಚರ್ಚೆ ಮಾಡೋದಕ್ಕೆ ಇಲ್ಲಿ ಹೊರಟಿದ್ದಾರೆ. ಈ ಒಂದು ಸಭೆಯಲ್ಲಿ ನಾವು ಇಷ್ಟಪಡ್ತಾ ಇರುವಂತದ್ದು CS ಷಡಕ್ಷರಿ ಅವರ ಮೇಲೆ 100% ನಮಗೆ ಕಾನ್ಫಿಡೆನ್ಸ್ ಇರ್ತಾ ಇರುವಂತದ್ದು. ಏನಕ್ಕಂದ್ರೆ ಆಲ್ರೆಡಿ ಅವರು ಸಮಿತಿ ಕೇಳಿರುವಂತಹ ಪ್ರಶ್ನೆಗಳಿಗೆ ತುಂಬಾ ವೈಜ್ಞಾನಿಕವಾಗಿರುವಂತಹ ಉತ್ತರಗಳನ್ನ ಪ್ರೀವಿಯಸ್ ಆಗಿರುವಂತಹ ಒಂದು ಮೀಟಿಂಗ್ಸ್ ಗಳಲ್ಲಿ ನೀಡಿದ್ದಾರೆ. 7ನೇ ವೇತನ ಆಯೋಗದ ಕಡೆಯಿಂದ ರಿಲೀಸ್ ಮಾಡಿರುವಂತಹ ಒಂದು ವರದಿ ಆಗಿರಬಹುದು, ಅದರಲ್ಲಿ ತುಂಬಾ ಸಾಪೇಕ್ಷವಾಗಿ ಅವರು ಬರೆದಿರುವಂತದ್ದು ಯಾವ ರೀತಿಯಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ವೇತನ ಹೆಚ್ಚಳ ಇದೆ. ಕೇರಳ ಮತ್ತು ಕರ್ನಾಟಕ ರಾಜ್ಯಕ್ಕೆ ಕಂಪೇರ್ ಮಾಡಿದ್ರೆ ಕೇರಳದಲ್ಲಿ ಸುಮಾರು 15ರಿಂದ 30% ವರೆಗೂ ಸರ್ಕಾರಿ ನೌಕರ ಸಂಬಳ ಯಾವ ರೀತಿಯಾಗಿ ಜಾಸ್ತಿ ನೀಡ್ತಾ ಇದ್ದಾರೆ. ಕೇಂದ್ರಕ್ಕೆ ಕಂಪೇರ್ ಮಾಡಿದ್ರೆ ಯಾವ ರೀತಿಯಾಗಿ 10% DA ನಮಗೂ ಅವರಿಗೂ ಡಿಫರೆನ್ಸ್ ಇರುವಂತದ್ದು. ಹಳೆಯ ಪಿಂಚಣಿ ವ್ಯವಸ್ಥೆ ಯಾವ ರೀತಿಯಾಗಿ ನಮ್ಮ ಒಂದು ದೇಶದ ಕೆಲವೊಂದಿಷ್ಟು
ರಾಜ್ಯಗಳಲ್ಲಿ ಆಲ್ರೆಡಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಆ ಒಂದು ಸ್ಕೀಮ್ಗಳನ್ನು, ಆ ಒಂದು ಯೋಜನೆಗಳನ್ನು ನಮ್ಮ ರಾಜ್ಯದಲ್ಲಿಯೂ ಕೂಡ ಇಂಪ್ಲಿಮೆಂಟ್ ಮಾಡಬೇಕು. ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡಬೇಕು. ಎಲ್ಲವುದರ ಬಗ್ಗೆ ಸಂಪೂರ್ಣವಾಗಿರುವಂಥ ಒಂದು ಚರ್ಚೆಯನ್ನು ಮಾಡೋದಕ್ಕೆ ಸಿ ಎಸ್ ಷಡಾಕ್ಷರಿ ಅವರು ಮುಂದಾಗಿದ್ದು, ವೈಜ್ಞಾನಿಕವಾಗಿರುವಂಥ ಕಡತಗಳನ್ನು ತೆಗೆದುಕೊಂಡು ನಾಳಿನ ಒಂದು ಮೀಟಿಂಗ್ನಲ್ಲಿ 7ನೇ ವೇತನ ಆಯೋಗದ ಅಡಿಯಲ್ಲಿ ಸರ್ಕಾರಿ ನೌಕರರ ಒಂದು ಸಂಬಳವನ್ನು ಭರ್ಜರಿಯಾಗಿ ವೃದ್ಧಿ ಮಾಡುವ ಒಂದು ನಿಟ್ಟಿನಲ್ಲಿ ಫೈನಲ್ ಆಗಿರುವಂಥ ಡ್ರಾಫ್ಟ್ ತಯಾರಿಸುವ ಮುಂಚೆ ಸರ್ಕಾರಿ ನೌಕರರ ಪರವಾಗಿ 7ನೇ ವೇತನ ಆಯೋಗದ ಒಂದು ಗಮನ ಸೆಳೆಯೋದಕ್ಕಾಗಿ, ಏನಕ್ಕಂದ್ರೆ ಆಯೋಗ ಎಲ್ಲೋ ಒಂದು ಕಡೆ ಬರೀ 15ರಿಂದ 20% ಒಂದು ಫಿಟ್ಮೆಂಟ್ ಅನ್ನ ಪ್ರಪೋಸ್ ಮಾಡಿದ್ರೆ ಅದು ಯಾವುದಕ್ಕೂ ಉಪಯೋಗ ಆಗೋದಿಲ್ಲ ಅಂತ ನಮ್ಗೆ ಗೊತ್ತಿದೆ. ಏನಕ್ಕಂದ್ರೆ ಆಲ್ರೆಡಿ ನಾವು 17% IR ಅನ್ನ ಪಡಿತಿದ್ದೀವಿ. ಸೊ ಹಾಗಾದ್ರೆ ಅವರು 20 ಅಥವಾ 25% ಫಿಟ್ಮೆಂಟ್ ನೀಡ್ತೀನಿ ಅಂತ ಹೇಳಿದ್ರೆ ಅದರಲ್ಲಿ ಯಾವುದೇ ರೀತಿಯಂತ ಲಾಭ ಆಗೋದಿಲ್ಲ. ಸರ್ಕಾರಿ ನೌಕರರು 7ನೇ ವೇತನ ಆಯೋಗನ ಪಡೆದ ಹಾಗೆ ಇರುತ್ತೆ. ಹಾಗಾಗಿ ಇಲ್ಲಿ ನೌಕರರಿಗೆ 7ನೇ ವೇತನ ಆಯೋಗ ಅಂತ ಸಿಕ್ಕರೆ ಅದು 40ರಿಂದ 45% ಫಿಟ್ಮೆಂಟ್ ಒಂದಿಗೆ ಸಿಗಬೇಕು. ಆವಾಗ ಅದಕ್ಕೆ ಒಂದು ಅರ್ಥ ಸಿಗುತ್ತೆ. ಆದ್ದರಿಂದ ಸರ್ಕಾರಿ ನೌಕರರು ತುಂಬಾನೇ ಕೇರ್ಫುಲ್ ಆಗಿ 7ನೇ ವೇತನ ಆಯೋಗಕ್ಕೆ ಒಂದು ವೈಜ್ಞಾನಿಕವಾಗಿರುವಂತಹ ಡಾಕ್ಯುಮೆಂಟ್ಸ್ಗಳನ್ನು ಸಲ್ಲಿಸುವ ಮುಖಾಂತರ ಸರ್ಕಾರಿ ನೌಕರರಿಗೆ ಹಕ್ಕಿನಿಂದ ಸಿಗಬೇಕಾಗಿರುವಂತಹ ಒಂದು ಫಿಟ್ಮೆಂಟ್ ಆಗಲಿ, DA ಹೈಕ್ ಆಗಲಿ, HRA ಆಗಲಿ ಮತ್ತು ಗಳಿಕಾ ರಜಾ ನಿಗದೀಕರಣ ಒಂದು ನಿಯಮಾವಳಿಯಲ್ಲಿ ಸಡಲಿಕೆ. ಏನಕ್ಕಂದ್ರೆ ಸದ್ಯಕ್ಕೆ ಕೊಡುವಂತ ಒಂದು ಗಳಿಕಾ ರಜಾ ನಿಗದೀಕರಣ ಎಷ್ಟಿದೆ, 1 ವರ್ಷಕ್ಕೆ 300 ಗಳಿಕಾ ರಜಾ ನಿಗದೀಕರಣ ಮಾತ್ರ ನೀಡಲಾಗುತ್ತೆ. ಅದನ್ನ 330ಕ್ಕೆ ಇನ್ಕ್ರೀಸ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೇನೆ ಫ್ಯಾಮಿಲಿ ಪೆನ್ಷನರ್ಸ್ಗೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅನೌನ್ಸ್ಮೆಂಟ್ ಮಾಡಿಸೋಕೆ ಷಡಾಕ್ಷರಿ ಅವರು ಹೊರಟಿದ್ದಾರೆ. ಫ್ಯಾಮಿಲಿ ಪೆನ್ಷನರ್ಸ್ಗೆ ಬರೀ 30% ಸಿಗುತ್ತೆ, ಅದನ್ನ 45%ಗೆ ಇನ್ಕ್ರೀಸ್ ಮಾಡಬೇಕು ಅಂತ ಅವ್ರು ಕೇಳ್ತಿದ್ದಾರೆ. 80 ವರ್ಷ ಮೇಲ್ಪಟ್ಟಿರುವಂತಹ ಒಂದು ರಿಟೈರ್ಡ್ ಆಫೀಸರ್ಸ್ ಗಳಿಗೆ ಪಿಂಚಣಿಯಲ್ಲಿ ಮತ್ತೆ 20% ಹೆಚ್ಚಳ ನೀಡಬೇಕು. ಏನಕ್ಕಂದ್ರೆ ಅವರು ಸಂಧ್ಯಾ ಕಾಲದಲ್ಲಿ ಹೆಚ್ಚಿನ ಒಂದು ಪಿಂಚಣಿ ನೀಡಬೇಕು ಅಂತ ಕೂಡ ಕೇಳ್ತಿದ್ದಾರೆ. ಅದರ ಜೊತೆಗೇನೆ ಇನ್ನೂ ಹಲವಾರು ಕೇಂದ್ರಕ್ಕೆ ಸರಿ ಸಮಾನವಾಗಿರುವಂತಹ ವೇತನದಿಂದ ಹಿಡಿದು ಒಂದು ಸರ್ಕಾರಿ ನೌಕರರಿಗೆ ಏನು ಹಳೆಯ ಪಿಂಚಣಿ ವ್ಯವಸ್ಥೆ, ಆರೋಗ್ಯ ಸಂಜೀವಿನಿ ಯೋಜನೆ ಎಲ್ಲವುದರ ಬಗ್ಗೆ ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಸಾಪೇಕ್ಷವಾಗಿ ಇಡ್ತಾ ಇರುವಂತದ್ದು. ಇನ್ನು ಫೈನಲ್ ಆಗಿರುವಂತಹ ರಿಪೋರ್ಟ್ ಬಂದ ಮೇಲೆ ಅದರಲ್ಲಿ ಯಾವುದೇ ರೀತಿಯಾದಂತಹ ಕರೆಕ್ಷನ್ ಮಾಡದೆ ಸರ್ಕಾರ ಖಂಡಿತವಾಗೂ ಅದನ್ನ ಒಪ್ಕೊಳ್ಬೇಕಾಗುತ್ತೆ. ಏನಕ್ಕಂದ್ರೆ ರಾಜ್ಯ ಸರ್ಕಾರಿ ನೌಕರ ಸಂಘದ ಕಡೆಯಿಂದ ವೈಜ್ಞಾನಿಕವಾಗಿರುವಂತಹ ಕಾರಣಗಳನ್ನ ನೀಡಲಾಗ್ತಾ ಇದೆ. ಆಲ್ರೆಡಿ ಬೇರೆ ಬೇರೆ ರಾಜ್ಯಗಳಲ್ಲಿ ಕೊಟ್ಟಿರುವಂತಹ ಒಂದು ಉದಾಹರಣೆಗಳನ್ನ ಸರ್ಕಾರದ ಮುಂದೆ 7ನೇ ವೇತನ ಸಮಿತಿಯ ಮುಂದೆ ನಾವು ಯಾವಾಗ ರೂಪಿಸ್ತೀವಿ, ಬೇರೆ ಒಂದು ನಮ್ಮ ಒಂದು ಅಕ್ಕಪಕ್ಕದ ರಾಜ್ಯ ಕೊಡುವಾಗ ನಮ್ಮ ರಾಜ್ಯದಲ್ಲಿ ಯಾವ ರೀತಿಯಾದಂಥ ತೊಂದರೆ, ಏನಕ್ಕಂದ್ರೆ ನೀವು ತೆಲಂಗಾಣ, ಆಮೇಲೆ ಕೇರಳ, ಆಂಧ್ರ ಪ್ರದೇಶ ಈ ರೀತಿಯಾದಂಥ ರಾಜ್ಯಗಳು ನೋಡಿದ್ರೆ ನಮ್ಮ ಒಂದು ರಾಜ್ಯದ ಆರ್ಥಿಕತೆಗೆ ಅವರನ್ನ ಕಂಪೇರ್ ಮಾಡಿದ್ರೆ ಯಾವ ಒಂದು ಸರಿಸಾಟಿಯೂ ಕೂಡ ಇಲ್ಲ. ಏನಕ್ಕಂದ್ರೆ ಕರ್ನಾಟಕ ಒಂದು ದೇಶದಲ್ಲಿ 3ನೇ ಅತಿ ದೊಡ್ಡ GDP ಆಗಿದೆ. ಮಹಾರಾಷ್ಟ್ರ ಅದಾದ್ಮೇಲೆ ಗುಜರಾತ್ ಬರುತ್ತೆ, ಅದಾದ ಮೇಲೆನೆ ಬರುವಂತದ್ದು ಕರ್ನಾಟಕ. ಸೊ ಹಾಗಾಗಿ ನಮ್ಮ ಒಂದು GDPಯನ್ನ ಕಂಪೇರ್ ಮಾಡಿದಾಗ ಆ ಒಂದು ರಾಜ್ಯಗಳ GDP ಅತ್ಯಂತ ಕಡಿಮೆ ಇದೆ. ಆದ್ರೂ ಕೂಡ ಅಲ್ಲಿರುವಂತ ನೌಕರರಿಗೆ ನಮಗಿಂತ ಒಂದು 30-35% ಹೆಚ್ಚಿನ ಸಂಬಳ ಸಿಗ್ತಾ ಇದೆ ಅಂದ್ರೆ ವೈಜ್ಞಾನಿಕವಾಗಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ನಮಗೂ ಕೂಡ ಆ ಒಂದು ಹೆಚ್ಚಿನ ಸಂಬಳ ಸಿಗಲೇಬೇಕು ಅಂತ ಈ ಒಂದು ತರ್ಕಗಳನ್ನ ವೇತನ ಸಮಿತಿಗೆ ನೀಡಲಾಗುತ್ತೆ, ಸರ್ಕಾರಕ್ಕೆ ಕೂಡ ನೀಡಲಾಗುತ್ತೆ. ಅದರ ಜೊತೆಗೇನೆ ಯಾವ ರೀತಿಯಾಗಿ ಬೇರೆ ಬೇರೆ ರಾಜ್ಯದಲ್ಲಿ ಒಳ್ಳೆಯ ಒಂದು ಸರ್ಕಾರ ನೌಕರರ ಸ್ನೇಹಿಯಾಗಿರುವಂತಹ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಲಾಗಿದೆ, ಸ್ಕೀಮ್ಗಳನ್ನು ನೀಡಲಾಗಿದೆ. ಎಲ್ಲ ಒಂದು ಸ್ಕೀಮ್ಗಳನ್ನು CS ಷಡಾಕ್ಷರಿ ಅವರು ಅಚ್ಚುಕಟ್ಟಾಗಿ ಒಂದು ವೇತನ ಸಮಿತಿಯ ಮುಂದೆ ಇಡಲಿದ್ದಾರೆ. ಇದರಿಂದ ವೇತನ ಸಮಿತಿ ತುಂಬಾನೇ ಗಂಭೀರವಾಗಿ ಈ ಒಂದು ವಿಷಯಗಳನ್ನು ಕಂಪೇರ್ ಮಾಡಿ ತನ್ನ ಒಂದು ರಿಪೋರ್ಟ್ ಅಲ್ಲಿ ಇನ್ಕಾರ್ಪೊರೇಟ್ ಮಾಡಿ ಮುಂದಿನ ದಿನಗಳಲ್ಲಿ ಏನು 20% ರಿಪೋರ್ಟ್ ಉಳಿದಿದೆ, ಫೈನಲ್ ಆಗಿರುವಂತಹ ಒಂದು ಡ್ರಾಫ್ಟ್ ಅನ್ನ ತಯಾರು ಮಾಡುವಾಗ ಈ ಎಲ್ಲ ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ರಿಪೋರ್ಟ್ ಅನ್ನ ರೆಡಿ ಮಾಡಿದ್ರೆ ಖಂಡಿತವಾಗೂ ಕೂಡ ಸರ್ಕಾರಿ ನೌಕರಿಗೆ ತುಂಬಾನೇ ವೈಜ್ಞಾನಿಕವಾಗಿರುವಂತಹ ಒಂದು ಫಿಟ್ಮೆಂಟ್, ಅದ್ರ ಜೊತೆಗೇನೆ DA ನ ಬೇಸಿಕ್ ಜೊತೆ ಯಾವ ರೀತಿಯಾಗಿ ಮೆರ್ಜ್ ಮಾಡಬೇಕು, ದೇಶದಲ್ಲಿ ಒಂದು ಹಣದುಬ್ಬರ AICPI ಆಲ್ ಇಂಡಿಯಾ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಯಾವ ರೀತಿಯಾಗಿ ಏರಿಳಿತ ಆಗ್ತಾ ಇದೆ, ಆ ಒಂದು ಏರಿಳಿತವನ್ನ ಗಮನದಲ್ಲಿಟ್ಟುಕೊಂಡು ಯಾವ ರೀತಿಯಾದಂತಹ ಒಂದು ಹಣದುಬ್ಬರವನ್ನು ಮಂಡಿಸಲು ಸರ್ಕಾರಿ ನೌಕರಿಗೆ ಎಷ್ಟು ಫಿಟ್ಮೆಂಟ್ ನೀಡಿದ್ರೆ ಒಳ್ಳೆಯದಾಗುತ್ತೆ, ರಾಜ್ಯ ಸರ್ಕಾರಗಳು ಯಾವ ರೀತಿಯಾಗಿ ನೀಡಿದೆ, ಕೇಂದ್ರ ಸರ್ಕಾರ ಯಾವ ರೀತಿಯಾಗಿ ನೀಡಿದೆ, ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ ಅಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅದನ್ನ ಪೂರ್ವಾನ್ವಯವಾಗಿ ನೀಡಲಾಗಿದೆ. ಸೊ ಸ್ನೇಹಿತರೆ, ಬಿಲೀವ್ ಮೀ, ಇದನ್ನ 7ನೇ ವೇತನ ಆಯೋಗವನ್ನ 40% ಫಿಟ್ಮೆಂಟ್ ಜೊತೆಗೆ ಪೂರ್ವಾನ್ವಯವಾಗಿ ಏನಾದರೂ ಸರ್ಕಾರಿ ನೌಕರಿಗೆ ನೀಡಿದ್ರೆ ಸರ್ಕಾರಿ ನೌಕರರ ಒಂದು ಅಕೌಂಟ್ಗೆ ಅತಿ ಹೆಚ್ಚಿನ ಒಂದು ಲಂಸಮ್ ಅಮೌಂಟ್ ಅಟ್ ಅ ಟೈಮ್ ಕ್ಯಾಶ್ ರೂಪದಲ್ಲಿ ಬರಲಿದೆ.
ಹೇಗೆ ಒಂದು 4 ತಿಂಗಳು ಉಳಿದಿರುವಂತಹ DA ಬಾಕಿಯನ್ನ ಪಾವತಿಸಿದಾಗ ಸರ್ಕಾರಿ ನೌಕರ ಅಕೌಂಟ್ಗೆ ಲಂಸಮ್ ಆಗಿ ಒಮ್ಮೆಲಿಗೆ ಒಂದು 8 ರಿಂದ 10 ಸಾವಿರ ರೂಪಾಯಿ ಬರುತ್ತೆ. ಆ ರೀತಿಯಾಗಿ 1 ರಿಂದ 2 ಲಕ್ಷ ರೂಪಾಯಿ ಬರುವಂತ ಒಂದು ಚಾನ್ಸಸ್ ಕೂಡ ಇದೆ. ಅದನ್ನು ಕೂಡ ಅಲ್ಲಗಳೆಯೋ ಹಾಗಿಲ್ಲ. ಏನಕ್ಕಂದ್ರೆ 2022ರಲ್ಲಿ 7ನೇ ವೇತನ ಆಯೋಗ ಬರಬೇಕಿತ್ತು, ಬಟ್ ಅದನ್ನ ಕಾರಣಾಂತರಗಳಿಂದ ಮಾಡೋಕ್ಕಾಗಿಲ್ಲ. ಬಟ್ ವೈಜ್ಞಾನಿಕವಾಗಿ ನೋಡೋದಾದ್ರೆ, ರೂಲ್ಸ್ ಪ್ರಕಾರ ನೋಡೋದಾದ್ರೆ 2022 ಅಂದ್ರೆ 2 ವರ್ಷದ ಹಿಂದೆನೆ ಬರಬೇಕಾಗಿರುವಂತ ವೇತನ ಆಯೋಗ ಜಸ್ಟ್ ಡಿಲೇ ಆಗಿದೆ ಸರ್ಕಾರದ ವಿಫಲತೆಯಿಂದ. ಹಾಗಾಗಿ ನೌಕರರಿಗೆ ಆಗಿರುವಂತ ಒಂದು ನಷ್ಟವನ್ನ ಇಲ್ಲಿ ಭರಿಸಬೇಕು ಅಂದ್ರೆ ಸರ್ಕಾರಿ ನೌಕರರಿಗೆ ಈ ಒಂದು 7ನೇ ವೇತನ ಆಯೋಗವನ್ನ ಪೂರ್ವಾನ್ವಯವಾಗುವಂತೆ ನೀಡಬೇಕು. ಇದನ್ನ ಪೂರ್ವಾನ್ವಯವಾಗುವಂತೆ ಏನಾದರೂ ನೀಡಿದ್ರೆ ಸರ್ಕಾರಿ ನೌಕರರ ಒಂದು ಅಕೌಂಟ್ ಅಲ್ಲಿ ಒಳ್ಳೆ ಒಂದು ಫಿಟ್ಮೆಂಟ್ ಅನ್ನ ನೀಡಿದ್ರೆ ಒಳ್ಳೆ ಒಂದು ಅಮೌಂಟ್ ಸೇರಲಿದೆ. ಅದ್ರ ಬಗ್ಗೆಯೂ ಕೂಡ ಸರ್ಕಾರಿ ನೌಕರರ ಸಂಘದ ಕಡೆಯಿಂದ ತುಂಬಾನೇ ವ್ಯಾಪಕವಾಗಿರುವಂತಹ ಡಿಸ್ಕಷನ್ ಗಳನ್ನ ನೀಡ್ತಾ ಇದ್ದಾರೆ. ಏನಕ್ಕಂದ್ರೆ ಇದರಿಂದ ಸರ್ಕಾರಕ್ಕೆ ಹಣ ಉಳಿತಾಯವಾಗಿದೆ ಹೊರತು ಸರ್ಕಾರಿ ನೌಕರಿಗೆ ಯಾವುದೇ ರೀತಿಯಾದಂತಹ ಲಾಭ ಆಗಿಲ್ಲ, ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗಿಲ್ಲ. ಸೊ ಎಲ್ಲ ಒಂದು ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ನೀವು ನಿಮ್ಮ ಒಂದು ಫೈನಲ್ ಆಗಿರುವಂತಹ ರಿಪೋರ್ಟ್ ಅನ್ನು ತಯಾರಿಸಬೇಕು. ನೀವು ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸುವಾಗ ದಯವಿಟ್ಟು ಈ ಎಲ್ಲ ಅಂಕಿ ಅಂಶಗಳನ್ನ ಗಮನದಲ್ಲಿಟ್ಟುಕೊಳ್ಳಿ. ಈ ಒಂದು ಫೈಲ್ಸ್ ಗಳನ್ನ ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಇವೆಲ್ಲವುಗಳನ್ನ ನೀವು ಗಮನದಲ್ಲಿಟ್ಟುಕೊಂಡೇ ಒಂದು ಒಳ್ಳೆಯ ರೀತಿಯಾಗಿರುವಂತಹ ಫಿಟ್ಮೆಂಟ್ ಅನ್ನ ಪ್ರಪೋಸ್ ಮಾಡಿದ್ರೆ ನಮ್ಮ ಒಂದು ರಾಜ್ಯದ ಸರ್ಕಾರಿ ನೌಕರರಿಗೆ ನೀವು ನ್ಯಾಯವನ್ನ ಒದಗಿಸಿದಂಗೆ ಆಗುತ್ತೆ. ಅದ್ರ ಜೊತೆಗೇನೆ ಸರ್ಕಾರಕ್ಕೂ ಕೂಡ ನ್ಯಾಯ ಒದಗಿಸಿದಂಗೆ ಆಗುತ್ತೆ. ಮತ್ತು ನಿಮಗೆ ಕೊಟ್ಟಿರುವಂತಹ ಈ ಒಂದು ಡ್ಯೂಟಿಯನ್ನ ನೀವು ಸಮಯಪೂರ್ವಕವಾಗಿ ಮತ್ತು ಕಂಪ್ಲೀಟ್ ಆನೆಸ್ಟಿಯಿಂದ ಇಲ್ಲಿ ನಿಭಾಯಿಸಿದಂತ ಆಗುತ್ತೆ ಅನ್ನೋ ಒಂದು ಮಾತುಗಳನ್ನ ಇಲ್ಲಿ ಹೇಳಲಾಗ್ತಾ ಇದೆ. ಹಾಗಾಗಿ ಕಂಪ್ಲೀಟ್ ಆಗಿರುವಂತಹ ಅಪ್ಡೇಟ್ಸ್ ಅನ್ನ ನಾಳೆ ಒಂದು ಮೀಟಿಂಗ್ ಆದ ನಂತರ ಸರ್ಕಾರಿ ನೌಕರರ ಮುಂದೆ ಬರಲಿದೆ. ಎಲ್ಲವುದರ ಬಗ್ಗೆ ನಾವು ಪಾಸಿಟಿವ್ ರೀತಿಯಾದಂತಹ ಒಂದು ಎಕ್ಸ್ಪ್ರೆಷನ್, ಪಾಸಿಟಿವ್ ರೀತಿಯಾಗಿರುವಂತಹ ಒಂದು ಔಟ್ಕಮ್ಸ್ ಅನ್ನ ಇಲ್ಲಿ ಎಕ್ಸ್ಪೆಕ್ಟ್ ಮಾಡೋಣ. ಸೊ ಅದ್ರ ಜೊತೆಗೇನೆ ಆದಷ್ಟು ಬೇಗ ಇನ್ನೇನು 15-20 ದಿನಗಳಲ್ಲಿ ಈ ಒಂದು 7ನೇ ವೇತನ ಆಯೋಗ ತನ್ನ ಒಂದು ರಿಪೋರ್ಟ್ ಅನ್ನ ಸರ್ಕಾರಕ್ಕೆ ಸಲ್ಲಿಸಲಿ. ಅಂಡ್ ಮುಂಬರುವ MP ಎಲೆಕ್ಷನ್ ಮುಂಚೆ, ಏನಕ್ಕಂದ್ರೆ ಸ್ನೇಹಿತರೆ ಎಲೆಕ್ಷನ್ ಟೈಮ್ ಬರ್ತಾ ಇದೆ, ಕೇಂದ್ರದಲ್ಲಿ ಮತ್ತೆ ಒಂದು PM ಎಲೆಕ್ಷನ್ಸ್ ಗಳು ಬರ್ತಾ ಇರೋದ್ರಿಂದ ಸರ್ಕಾರಿ ನೌಕರಿಗೆ ಇದೊಂದು ಒಳ್ಳೆಯ ಒಂದು ಸುವರ್ಣಾವಕಾಶ ಇರುತ್ತೆ. ಕೇಂದ್ರದಲ್ಲಿ ಮೋದಿ ಸರ್ಕಾರ ನೌಕರರ ಮನ ಗೆಲ್ಲೋಕೆ ಪ್ರಯತ್ನ ಮಾಡ್ತಾ ಇದ್ರೆ, ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಕೂಡ ನೌಕರರಿಗೆ ಭರ್ಜರಿಯಾಗಿರುವಂತಹ ಒಂದು ಉಡುಗೊರೆಯನ್ನ ಕೊಟ್ಟು ಸುಮಾರು 7 ಲಕ್ಷ ಸರ್ಕಾರಿ ನೌಕರರು, ಪಿಂಚಣಿದಾರರು ಮತ್ತು ಅವರ ಒಂದು ಕುಟುಂಬದ ಅವಲಂಬಿತರನ್ನ ನೋಡಿದ್ರೆ ಸುಮಾರು 50 ಲಕ್ಷ ಜನ ಆಗ್ತಾರೆ. ಇವರ ಒಂದು ಕುಟುಂಬದವರ ಒಂದು ಮನ ಗೆದ್ದು ಮುಂಬರುವಂತ ಎಲೆಕ್ಷನ್ಗಳಿಗೂ ಕೂಡ ಸರ್ಕಾರದ ಪಾಯಿಂಟ್ ಆಫ್ ವ್ಯೂ ಇಂದ ಇದು ಇಂಪಾರ್ಟೆಂಟ್ ಆಗಲಿದೆ. ನೋಡಿ, ಆಫ್ಟರ್ ಆಲ್ ಯಾವುದೇ ಒಂದು ಪಾರ್ಟಿ ಇದೆ ಅಂದ್ರೆ ಎಲೆಕ್ಷನ್ ಟೈಮ್ ಅಂದ್ರೆ ತುಂಬಾನೇ ಕೇರ್ಫುಲ್ ಆಗಿರುತ್ತೆ. ಎಲೆಕ್ಷನ್ ಗಳಿಗಾಗಿ ಸರ್ಕಾರಗಳು ತುಂಬಾನೇ ಒಳ್ಳೆ ಒಂದು ಸ್ಕೀಮ್ಸ್ ಗಳನ್ನ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ಕಾಂಗ್ರೆಸ್ ಕೊಟ್ಟಿರುವಂತಹ 5 ಗ್ಯಾರಂಟೀಸ್ ಗಳನ್ನ ತೆಗೆದುಕೊಳ್ಳಿ. ಯಾವುದೇ ಒಂದು ಗ್ಯಾರಂಟೀಸ್ ಗಳನ್ನ ನೋಡಿದ್ರೆ ಎಲೆಕ್ಷನ್ ಗಳನ್ನ ಗಮನದಲ್ಲಿಟ್ಟುಕೊಂಡು ಇಲ್ಲಿ ಸರ್ಕಾರಿ ನೌಕರು ಕರೆಕ್ಟ್ ಟೈಮ್ ಅಲ್ಲಿ ಒಳ್ಳೆ ಒಂದು ಫಿಟ್ಮೆಂಟ್ ಅನ್ನ ಪಡೆದುಕೊಂಡ್ರೆ ಸರ್ಕಾರಿ ನೌಕರಿಗೆ ಒಂದು ಬಂಪರ್ ಆಗಿರುವಂತಹ ವೇತನದಲ್ಲಿ ದಿಢೀರ್ ಆಗಿರುವಂತಹ ಒಂದು ಹೆಚ್ಚಳ ಸಿಗಲಿದೆ ಅಂತಾನೆ ಹೇಳ್ಬೋದು. ಹಾಗಾಗಿ ಈ ಒಂದು 2 ತಿಂಗಳ ಸಮಯಾವಕಾಶ ಏನಿದೆ ತುಂಬಾನೇ ಕ್ರೂಷಿಯಲ್ ಆಗಿರುವಂತದ್ದು. ಆದಷ್ಟು ಬೇಗ ಸರ್ಕಾರಿ ನೌಕರರು, ನೌಕರರ ಸಂಘ ಅಧ್ಯಕ್ಷರು, ಪದಾಧಿಕಾರಿಗಳು ಸರ್ಕಾರದ ಮೇಲೆ ಒತ್ತಡವನ್ನ ಹೇರಿ ಆದಷ್ಟು ಬೇಗ 7ನೇ ವೇತನ ಆಯೋಗಕ್ಕಾಗಿ ಅನುದಾನವನ್ನ ಹೊಂದಿಸಿಕೊಳ್ಳಬೇಕು. ಮೊಟ್ಟ ಮೊದಲನೇದಾಗಿ ಏನು ಸರ್ಕಾರದ ಕಡೆಯಿಂದ ಹೆಚ್ಚುವರಿ 12,000 ಕೋಟಿ ರೂಪಾಯಿ ಬೇಕಾಗುತ್ತೆ. ದೊಡ್ಡ ಅಮೌಂಟ್ ಏನಿಲ್ಲ, 40% ಫಿಟ್ಮೆಂಟ್ ನೀಡಿದ್ರು ಕೂಡ ಬರೀ 12,000 ಕೋಟಿ ರೂಪಾಯಿ ಬೇಕಾಗ್ತಾ ಇರುವಂತದ್ದು. ಆ ಒಂದು ಅನುದಾನವನ್ನ ಮೊಟ್ಟ ಮೊದಲನೇದಾಗಿ ನಮ್ಮ ಒಂದು CM ಸಿದ್ದರಾಮಯ್ಯನವರಿಗೆ ಇಲ್ಲಿ ರಿಕ್ವೆಸ್ಟ್ ಮಾಡುವ ಮುಖಾಂತರ, ಅವರ ಒಂದು ಗಮನ ಸೆಳೆಯುವ ಮುಖಾಂತರ ಆ ಒಂದು ಅನುದಾನವನ್ನ ಮುಂಬರುವ ದಿನಗಳಲ್ಲಿ ತೆಗೆದುಕೊಳ್ಳುವಂತ ಒಂದು ಕೆಲಸವನ್ನ ಮಾಡಬೇಕು. ಅದಾದ್ಮೇಲೆ ಒಂದು ಹಣಕಾಸು ಇಲಾಖೆಯಿಂದ ಪರವಾನಗಿಯನ್ನ ಪಡೆಯೋದಾಗಲಿ, HRMS ನಲ್ಲಿ ಅಪ್ಡೇಟ್ ಮಾಡೋದಾಗ್ಲಿ, ಒಂದು 15-20 ಡೇಸ್ ಅಲ್ಲಿ ಆ ಒಂದು ಪ್ರಕ್ರಿಯೆಗಳು ಮುಗಿದು ಫೈನಲ್ ಆಗಿ ಆಕ್ಚುಲಿ ಈ ಒಂದು ಸ್ಪೀಡ್ ಅಲ್ಲಿ ಹೋದ್ರೆ ಸರ್ಕಾರಿ ನೌಕರಿಗೆ ಮುಂದಿನ ಒಂದು 3-4 ತಿಂಗಳಲ್ಲಿ ಹೆಚ್ಚುವರಿ ಹಣದ ಜೊತೆಗೇನೆ ಒಂದು 40-45% ಫಿಟ್ಮೆಂಟ್ ಒಂದಿಗೆ ಒಳ್ಳೆ ಒಂದು ಬಂಪರ್ ಸ್ಯಾಲರಿ ಅಕೌಂಟ್ಗೆ ಸೇರಲಿದೆ. ಸೊ ಇದಕ್ಕಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಮಿಷನ್ ಅಲ್ಲಿ ಒಂಥರ ಮಿಷನ್ ಇದ್ದಂಗೆ ಏನಿದು. ಏನಕ್ಕಂದ್ರೆ ಎಲ್ಲರೂ ಕೂಡ ಕೈ ಜೋಡಿಸಬೇಕಾಗುತ್ತೆ. ನಮ್ಗೆ ಗೊತ್ತಿದೆ, ಏನಕ್ಕಂದ್ರೆ 17% IR ಕೂಡ ನಮಗೆ ಸಿಗ್ತಾ ಇರಲಿಲ್ಲ. 2022ರಲ್ಲಿ ಯಾವುದೇ ರೀತಿಯಾದಂತಹ IR ಸಿಕ್ಕಿರಲಿಲ್ಲ ನಮಗೆ. ಬಟ್ 2023 ಬರುತ್ತಿರೋ ಹಾಗೆ ಸರ್ಕಾರಿ ನೌಕರು ಬರೀ 4 ಅವರ್ಗೆ ಒಂದು ಸ್ಟ್ರೈಕ್ ಅನ್ನ ಮಾಡ್ತಾರೆ. ರಾಜ್ಯ ಸರ್ಕಾರಿ ನೌಕರರ ಪವರ್, ಅವರ ಒಂದು ಸಂಘ ಸಂಸ್ಥೆಗಳ ಪವರ್ ಏನು ಅಂತ ನಿಮ್ಗೆ ಆ ಒಂದು ಟೈಮಲ್ಲಿ ಗೊತ್ತಾಗುತ್ತೆ. 4 ಅವರ್ ಸ್ಟ್ರೈಕ್ ಮಾಡಿದ್ದಕ್ಕೆ ಮಾರ್ಚ್ ತಿಂಗಳಲ್ಲಿ ಬರೀ 4 ಅವರ್ ನಲ್ಲಿ 17% IR ಅನ್ನ ರಿಲೀಸ್ ಮಾಡಲಾಯಿತು. ಅದ್ರ ಜೊತೆಗೇನೆ 7ನೇ ಒಂದು ಕೇಂದ್ರ ಸರ್ಕಾರಿ ನೌಕರಿಗೆ ಸರಿಸಮನಾಗಿರುವಂತಹ ವೇತನ ಆಗಲಿ ಮತ್ತು ಹಳೆಯ ಪಿಂಚಣಿ ವ್ಯವಸ್ಥೆಗೆ ಒಂದು ಸಮಿತಿಯನ್ನ ಕೂಡ ರಚನೆ ಮಾಡಲಾಯಿತು. ಹಾಗಾಗಿ ನೌಕರರು ಒಳ್ಳೆಯ ಒಂದು ಸಮಯದಲ್ಲಿ ಒಳ್ಳೆಯ ಒಂದು ಡಿಸಿಷನ್ಸ್ ಗಳನ್ನ ತೆಗೆದುಕೊಂಡ್ರೆ ತುಂಬಾನೇ ವ್ಯಾಪಕವಾಗಿ ಅವರ ಒಂದು ಸಂಬಳದಲ್ಲಿ ಈಗ ವೃದ್ಧಿ ಆಗಲಿದೆ. ಮುಂದಿನ ಎಲೆಕ್ಷನ್ಸ್ ಗಳಾಗಿರ್ಬೋದು, ಸರ್ಕಾರಿ ನೌಕರ ಒಂದು ಯೂನಿಟಿ ಆಗಿರ್ಬೋದು, ಈ ಎಲ್ಲ ಅಂಶಗಳನ್ನ
ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಏನಕ್ಕಂದ್ರೆ ಎಲ್ಲಿವರೆಗೂ ಸರ್ಕಾರಿ ನೌಕರರು ತಮ್ಮ ಒಂದು ಯೂನಿಟಿ ತೋರಿಸೋದಿಲ್ಲ, ನಾವು ಈ ಒಂದು ಸರ್ಕಾರಿ ನೌಕರು ನಾವು ಡಿವೈಡ್ ಆಗುವಂತ ಅವಶ್ಯಕತೆ ಇಲ್ಲ. ನಾವು ಸರ್ಕಾರಿ ನೌಕರು ಎಲ್ಲರೂ ಕೂಡ NPS ನೌಕರಾಗಿರ್ಬೋದು, ನೌಕರರ ಸಂಘ ಆಗಿರ್ಬೋದು, ಸಚಿವಾಲಯೇತರ ನೌಕರರ ಸಂಘ ಎಲ್ಲರೂ ಕೂಡ ಒಂದೇ ಒಂದು ಬೇಡಿಕೆ ಸರ್ಕಾರದ ಮುಂದೆ, 7ನೇ ವೇತನ ಆಯೋಗವನ್ನ ಆದಷ್ಟು ಬೇಗ ಮುಂದಿನ ಒಂದು ಎಲೆಕ್ಷನ್ಸ್ಗಳು ಏನು ಬರ್ತಾ ಇದೆ ಅದಕ್ಕಿಂತ ಮುಂಚೆ ಇಲ್ಲಿ ನೀಡಬೇಕು ಮತ್ತು ಅದನ್ನ ಒಳ್ಳೆಯ ಒಂದು ಫಿಟ್ಮೆಂಟ್ ನೊಂದಿಗೆ ಏನು 7ನೇ ವೇತನ ಸಮಿತಿ ನೀಡುತ್ತೆ ಪ್ರಪೋಸಲ್ಸ್, ಆ ಒಂದು ಸಮಿತಿಯ ಪ್ರಪೋಸಲ್ಸ್ ಗಳನ್ನ ಆದಷ್ಟು ಬೇಗ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸರ್ಕಾರದ ಮೇಲೆ ಒಂದು ಸಾಪೇಕ್ಷವಾಗಿರುವಂತಹ ಒಂದು ಪ್ರೆಷರ್ ಅನ್ನ ಹಾಕಿದ್ರೆ ತುಂಬಾನೇ ಬೇಗ ಸರ್ಕಾರಿ ನೌಕರಿಗೆ ಇಲ್ಲಿ ಖುಷಿ ಸುದ್ದಿ ಸಿಗಲಾಗ್ತಾ ಇದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಮುಂದಿನ ಒಂದು 2-3 ತಿಂಗಳು ತುಂಬಾ ಕ್ರೂಷಿಯಲ್ ಆಗಿರುವಂತದ್ದು. ಆ ಒಂದು ನಿಟ್ಟಿನಲ್ಲಿ ಆಲ್ರೆಡಿ ಕೆಲಸ ಮಾಡಲಾಗ್ತಾ ಇದೆ. ಆಲ್ರೆಡಿ ನಮ್ಮ ಒಂದು ರಾಜ್ಯದ ನೌಕರರ ಸಂಘ ಪದಾಧಿಕಾರಿಗಳು 7ನೇ ವೇತನ ಆಯೋಗದೊಂದಿಗೆ ಎಲ್ಲವೂ ಕೂಡ ಚರ್ಚೆಗಳನ್ನ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಒಂದು ರಾಜ್ಯದಲ್ಲಿ ಆ ಎಲ್ಲ ಒಂದು ಏನು ಬೇಡಿಕೆಗಳಿದೆ ಅದು ಈಡೇರುವಂತದ್ದು ತುಂಬಾ ಮುಂದಿನ ದಿನಗಳಲ್ಲಿ ನಾವು ನೋಡಬಹುದು. ಸೊ ಇದಿಷ್ಟಾಗಿತ್ತು ಇವತ್ತಿನ ವಿಡಿಯೋದಲ್ಲಿ. ದಯವಿಟ್ಟು CA ಷಡಕ್ಷರಿ ಅವರ ಕಾರ್ಯವೈಖರಿ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಅಲ್ಲಿ ತಿಳಿಸಿ ಮತ್ತು ಈ ಒಂದು ವಿಡಿಯೋನ ಇನ್ನೂ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಏನಕ್ಕಂದ್ರೆ ಹೆಚ್ಚು ಜನರಿಗೆ ಈ ಒಂದು ವಿಡಿಯೋ ತಲುಪೋದ್ರಿಂದ ನಮ್ಮ ಒಂದು ರಾಜ್ಯದಲ್ಲಿ 7ನೇ ವೇತನ ಆಯೋಗದ ಬಗ್ಗೆ ಚರ್ಚೆಗಳು ಎಷ್ಟು ತೀವ್ರವಾಗುತ್ತೆ ಅಷ್ಟು ಸರ್ಕಾರಕ್ಕೆ ಈ ಒಂದು ವೇತನ ಸಮಿತಿಯನ್ನ ನೀಡೋದು ಅನಿವಾರ್ಯವಾಗುತ್ತೆ. ಹಾಗಾಗಿ ದಯವಿಟ್ಟು ಈ ಒಂದು ವಿಡಿಯೋನ ಸ್ವಲ್ಪ ಲೈಕ್ ಮತ್ತು ಶೇರ್ ಮಾಡೋ ಮುಖಾಂತರ ನೀವು ನಮಗೆ ಹೆಲ್ಪ್ ಮಾಡಬಹುದು. ಇನ್ಫ್ಯಾಕ್ಟ್ ನಮ್ಮೆಲ್ಲರ ಹೆಲ್ಪ್ ಆಗುತ್ತೆ ಇದು. ಸೊ ಬೇಸಿಕಲಿ ನಾವೊಂದು ನಮ್ಮ ಹೆಲ್ಪ್ ಅನ್ನೇ ಮಾಡಬಹುದು. ಇಲ್ಲಿ ನಾವೆಲ್ಲರೂ ಅಂದುಕೊಂಡರೆ ಈ ಒಂದು ವಿಡಿಯೋನ ಜಾಸ್ತಿ ಶೇರ್ ಮಾಡಿಕೊಂಡ್ರೆ ಎಲ್ಲರಿಗೂ ಕೂಡ ಇದರಿಂದ ಹೆಲ್ಪ್ ಆಗಲಿದೆ ಮತ್ತು ಈ ರೀತಿಯಾಗಿ ಮಾಡೋದ್ರಿಂದ ಈ ಒಂದು ವಿಷಯ ಜಾಸ್ತಿ ಜನರಿಗೆ ತಲುಪುತ್ತೆ. ಜಾಸ್ತಿ ಜನರಿಗೆ ತಲುಪೋದ್ರಿಂದ ಸರ್ಕಾರ ಒಂದು 7ನೇ ವೇತನ ಆಯೋಗವನ್ನ ತ್ವರಿತವಾಗಿ ಇಂಪ್ಲಿಮೆಂಟ್ ಮಾಡೋಕೆ ಮುಂದೆ ಆಗುತ್ತೆ. ಹಾಗಾಗಿ ಒಂದು ಜಸ್ಟ್ ಸ್ಮಾಲ್ ರಿಕ್ವೆಸ್ಟ್ ಇರುವಂತದ್ದು, ಪ್ಲೀಸ್ ಅದನ್ನ ಮಾಡಿ. ಅದ್ರ ಜೊತೆಗೇನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು 7ನೇ ವೇತನ ಆಯೋಗದ ಬಗ್ಗೆ ಯಾವುದೇ ಒಂದು ಅಪ್ಡೇಟ್ ಇದ್ರೂ ಕೂಡ ನಿಮ್ಮ ಒಂದು ಚಾನಲ್ ನಲ್ಲಿ ತಿಳಿಸಲಾಗುತ್ತೆ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ನೇಹಿತರೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.